ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಆಂಜನೇಯನಿಗೆ ರಹಸ್ಯವಾಗಿ ಈ ವಸ್ತು ಅರ್ಪಿಸಿದ್ರೆ ಕಷ್ಟಗಳು ಮಾರುದೂರ ಓಡುತ್ತವೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ಶಿವನ ಅವತಾರವೆಂದು ಪರಿಗಣಿಸಲಾಗುವ ಹನುಮಂತನು ಶ್ರೀರಾಮನ ಪರಮ ಭಕ್ತ. ಲಂಕೆಯಿಂದ ಸೀತೆಯನ್ನ ಸುರಕ್ಷಿತವಾಗಿ ಮರಳಿ ತರೋದಕ್ಕೆ ನಡೆದ ಯುದ್ಧದಲ್ಲಿ ಆತನ ಪಾತ್ರ ಪ್ರಮುಖವಾದದ್ದಾಗಿದೆ. ಶ್ರೀರಾಮನಿಗಾಗಿ ಹನುಮಂತನು ತೋರಿದ ಪ್ರೀತಿ ನಿಸ್ವಾರ್ಥ, ಶ್ರದ್ಧಾ ಮತ್ತು ಭಕ್ತಿಯಿಂದ ಕೂಡಿರುವುದಾಗಿದೆ. ತನ್ನ ಯಜಮಾನನಿಗಾಗಿ ಪ್ರಾಣವನ್ನ ಕೊಡೋದಕ್ಕೆ ಲೆಕ್ಕಿಸದ ಮಹಾನ್ ವೀರನೀತ, ತ್ಯಾಗಮಯೀತ. ತನ್ನ ಎದೆಯನ್ನೇ ಸೀಳಿ ತನ್ನ ನಿಷ್ಠಾವಂತೆ ಭಕ್ತಿಯನ್ನ ಮೆರೆದ ತ್ಯಾಗವಂತ. ಹಿಂದೂ ಧರ್ಮದಲ್ಲಿ ಮಾತ್ರವಲ್ಲದೆ ಜೈನ ಮತ್ತು ಬುದ್ಧ ಧರ್ಮದಲ್ಲೂ ಗುರುತಿಸಿಕೊಂಡಿರುವ ಹನುಮಂತ ತುಂಬಾ ದಯಾಳು ಕೂಡ. ಈ ಹನುಮಂತನ ಬಳಿ ಶ್ರದ್ಧೆ ಭಕ್ತಿಯಿಂದ ಕೇಳಿದ್ರೂ ಆತ ಆಶೀರ್ವಾದ ಮಾಡುವ ಮಾತೃಹೃದಯಿ ಕೂಡ. ಆದ್ರೆ ಇದೇ ಆಂಜನೇಯನ ಕೃಪಾ ಕಟಾಕ್ಷೆಗೆ ಒಳಗಾಗಬೇಕು ಅಂತಂದ್ರೆ ಕಟ್ಟುನಿಟ್ಟಿನ ವ್ರತವನ್ನ ಪಾಲಿಸಲೇಬೇಕು. ಅಷ್ಟೇ ಅಲ್ಲ, ಕೆಲ ಉಪಾಯಗಳನ್ನು ಮಾಡಬೇಕು. ಆಗ್ಲೇ ನೋಡಿ, ಈ ಹನುಮಂತ ನಿಮ್ಮ ಜೀವನದಲ್ಲಿ ಒಂದೊಂದೇ ಕನಸನ್ನ ಈಡೇರಿಸೋದಕ್ಕೆ ಆಶೀರ್ವಾದ ಮಾಡ್ತಾನೆ. ಅದರಲ್ಲೂ ನಿಮ್ಮ ಜೀವನದಲ್ಲಿ ಎದುರಾಗಲಿರುವ ಅಪಾಯಗಳನ್ನು ದೂರ ಮಾಡ್ತಾನೆ. ಅದಕ್ಕೂ ಒಂದು ಅದ್ಭುತ ಉಪಾಯ ಇದೆ, ಅದನ್ನು ಹೇಳ್ತೀವಿ. ಅದಕ್ಕೂ ಮೊದಲು ನೀವು ತಿಳ್ಕೊಳ್ಬೇಕಾಗಿರುವಂತಹ ಕೆಲ ಉಪಾಯಗಳಿವೆ. ಅದನ್ನ ಒಂದೊಂದಾಗಿ ನೋಡೋಣ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಸಾಲ ಇರಬಾರ್ದು. ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ, ಹಾಗೇನೆ ಜೀವನದಲ್ಲಿ ಇನ್ನೊಬ್ರು ಮುಂದೆ ಸಾಲಕ್ಕಾಗಿ ಕೈ ಚಾಚಬಾರ್ದು. ಹಾಗೇನೆ ಜೀವನದಲ್ಲಿ ನೀವು ಕೈ ಹಾಕುವಂತಹ ಎಲ್ಲಾ ಕೆಲಸಗಳಲ್ಲಿ ಗೆಲುವು ಸಿಗಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಇಂದೇ ತರಿಸಿ ಪೂಜೆಯನ್ನ ಮಾಡೋದಕ್ಕೆ ಆರಂಭಿಸಿ. ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಮೊದಲಿಗೆ ಹನುಮಂತನಿಗೆ ಅರ್ಪಿಸುವ ಸಿಂಧೂರದ ಮಹತ್ವ ಏನು ಅನ್ನೋದನ್ನ ತಿಳ್ಕೊಳ್ಳಿ. ಸಾಮಾನ್ಯವಾಗಿ ಮಂಗಳವಾರ ಹಾಗೂ ಶನಿವಾರ ಪೂಜಿಸಿದ್ರೆ ಆತನ ಆಶೀರ್ವಾದಕ್ಕೆ ಪಾತ್ರರಾಗ್ತೇವೆ ಅನ್ನೋ ನಂಬಿಕೆ ಇದೆ. ಆ ದಿನಗಳಂದು ಕೆಲವರು ಕಟ್ಟುನಿಟ್ಟಿನ ಉಪವಾಸವನ್ನು ಕೂಡ ಮಾಡ್ತಾರೆ. ನೀವು ಕೂಡ ಇದನ್ನ ಪಾಲಿಸ್ತಾ ಇದ್ರೆ ತುಂಬಾ ಉತ್ತಮ. ಇದರ ಜೊತೆಗೆ ನೀವು ಸಿಂಧೂರವನ್ನ ಹನುಮಂತನಿಗೆ ಅರ್ಪಿಸಬೇಕು. ಆ ಸಿಂಧೂರ ಅಂತಿಂತ ಸಿಂಧೂರ ಆಗಿರಬಾರದು, ಅದು ಪರಿಶುದ್ಧವಾಗಿರಬೇಕು ಮತ್ತು ಅಪ್ಪಟ ಕೇಸರಿ ಬಣ್ಣದ ಸಿಂಧೂರ ಆಗಿರಬೇಕು. ಈ ಸಿಂಧೂರವನ್ನ ಮಂಗಳವಾರದಂದು ಅರ್ಪಿಸೋದ್ರಿಂದ ನಿಮ್ಮ ಕುಂಡಲಿಯಲ್ಲಿರುವಂತಹ ಗ್ರಹದೋಷ ಇದ್ರೂ ಅದರ ಪ್ರಭಾವ ಕಡಿಮೆಯಾಗುತ್ತೆ. ಹಾಗೇನೆ ಇದೇ ಸಿಂಧೂರ ನಿಮ್ಮ ತಲೆಯ ಮೇಲೆ ಅದೆಷ್ಟೇ ದೊಡ್ಡ ಸಾಲ ಇದ್ರೂ ಕೂಡ ಅದನ್ನ ದೂರ ಮಾಡುತ್ತೆ. ಸಿಂಧೂರ ಅರ್ಪಿಸಿದ್ರೆ ಉತ್ತಮ ಅಂತ ಗೊತ್ತಾದ ತಕ್ಷಣ ದೇವಸ್ಥಾನಕ್ಕೆ ಹೋಗಿ ಸಿಂಧೂರದ ಪೊಟ್ಟಣವನ್ನ ಇಟ್ಟು ಬರೋದಲ್ಲ. ಸಿಂಧೂರವನ್ನ ತಗೊಂಡು ಅರಳಿ ಮರದ ಎಲೆಯ ಮೇಲೆ ಅಥವಾ ತಿನ್ನುವ ವೀಳ್ಯದೆಲೆಯ ಮೇಲೆ ಈ ಸಿಂಧೂರವನ್ನ ಇಟ್ಟು ಅದನ್ನ ಹನುಮಂತನ ಪಾದದ ಮೇಲೆ ಅರಳಿ ಮರದ ಎಲೆ ಅಥವಾ ತಿನ್ನುವ ಎಲೆಯ ಮೇಲೆ ಇಟ್ಟು ಅದನ್ನ ಪಾದಕ್ಕೆ ಇಟ್ಟು ಅರ್ಪಿಸಬೇಕು. ಪುರುಷರು ಹನುಮಂತನ ದೇಹಕ್ಕೇನೆ ಇಲ್ಲ ಪಾದಕ್ಕೆ ಈ ಸಿಂಧೂರದ ಪುಡಿಯನ್ನ ಸಂಪೂರ್ಣವಾಗಿ ಹಚ್ಚಿಬಿಡಬಹುದು. ಆದ್ರೆ ಅಪ್ಪಟ ಬ್ರಹ್ಮಚಾರಿಯಾಗಿರುವ ಹನುಮಂತನಿಗೆ ಮಹಿಳೆಯರು ಮಾತ್ರ ಸಿಂಧೂರವನ್ನ ಅರ್ಪಿಸಲೇಬಾರದು. ಈ ಸಿಂಧೂರವನ್ನ ಅರ್ಪಿಸೋ ಬದಲು ಕೆಂಪು ಹೂವನ್ನ ಅರ್ಪಿಸಿದ್ರೆ ಸಾಕು. ಇದು ಸಿಂಧೂರ ಅರ್ಪಿಸಿದಷ್ಟೇ ಶ್ರೇಷ್ಠ. ಇನ್ನು ನಿಮ್ಮ ಮೇಲೆ ಸಾಲ ಹೆಚ್ಚು ಇದ್ದಿದ್ದಲ್ಲಿ, ಹಾಗೆಯೇ ನಿಮಗೆ ಮಂಗಳ ದೋಷ ಕಾಡ್ತಾ ಇದ್ದಲ್ಲಿ ಸಿಂಧೂರವನ್ನ ತಪ್ಪದೆ ಆಂಜನೇಯನಿಗೆ ಅರ್ಪಿಸಿ. ಸಾಮಾನ್ಯವಾಗಿ ಆಂಜನೇಯನ ದೇವಸ್ಥಾನದಲ್ಲಿ ಭಕ್ತರು ಎಳ್ಳಿನ ಎಣ್ಣೆಯನ್ನ ಅರ್ಪಿಸ್ತಾ ಇರ್ತಾರೆ. ನೀವು ಎಳ್ಳೆಣ್ಣೆಯ ಬದಲಿಗೆ ಮಾರುಕಟ್ಟೆಯಲ್ಲಿ ಸಿಗುವಂತಹ ಮಲ್ಲಿಗೆ ಹೂವಿನ ಎಣ್ಣೆಯನ್ನ ಅರ್ಪಿಸಬಹುದು. ಈ ಎಣ್ಣೆಯಲ್ಲಿ ವಿಶೇಷ ಬಗೆಯ ಪರಿಮಳ ಇರುತ್ತೆ. ಹಾಗೆಯೇ ಇದರಲ್ಲಿ ಔಷಧಿ ಗುಣವೂ ಕೂಡ ಇರುತ್ತೆ. ಈ ಎಣ್ಣೆಯ ದೀಪವನ್ನ ಮಂಗಳವಾರದ ದಿನದಂದು ಹನುಮಂತನ ಮುಂದೆ ಹಚ್ಚೋದ್ರಿಂದ ಮನಸ್ಸು ಏಕಾಗ್ರತೆಯಿಂದ ಕೂಡಿರುತ್ತೆ, ದೃಷ್ಟಿಯು ಚೆನ್ನಾಗಿರುತ್ತೆ.
ಅಷ್ಟೇ ಅಲ್ಲ, ಇದೇ ಎಣ್ಣೆಯ ದೀಪವನ್ನ ಹಚ್ಚಿ ಸಿಂಧೂರವನ್ನ ಅರ್ಪಿಸೋದ್ರಿಂದ ಕೋರ್ಟ್ನಲ್ಲಿ ನಿಮ್ಮ ಕೆಲಸ ಎಷ್ಟೇ ವರ್ಷಗಳಿಂದ ಪೆಂಡಿಂಗ್ ನಲ್ಲಿದ್ರೂ ಕೂಡ ಅದು ಮುಗಿದು ಹೋಗೋದಲ್ಲದೆ ಅದರಲ್ಲಿ ನಿಮಗೆ ಯಶಸ್ಸು ಕೂಡ ಸಿಕ್ಕೇ ಸಿಗತ್ತೆ. ನೀವು ಈಗ ಮನೆ ಕಟ್ತಾ ಇರೋ ಚಿಂತೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತುದೋಷ ಇದೆ ಅಂತ ನಿಮಗನಿಸ್ತಾ ಇದ್ರೆ ತಡ ಮಾಡಬೇಡಿ. ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು. ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ. ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸ್ಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಈ ಸಿಂಧೂರ ಮತ್ತು ಮಲ್ಲಿಗೆ ಎಣ್ಣೆಯ ದೀಪವನ್ನ ಹಚ್ಚೋದ್ರ ಜೊತೆಗೆ ನೀವು ತುಳಸಿ ದಳವನ್ನು ಕೂಡ ಆಂಜನೇಯನಿಗೆ ಅರ್ಪಿಸಬಹುದು. ಈ ಅರ್ಪಣೆಗೂ ತುಂಬಾನೇ ಮಹತ್ವ ಇದೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಸಲಿಗೆ ಹನುಮಂತನಿಗೆ ಏನೇ ಅರ್ಪಿಸಿ, ಆದ್ರೆ ತುಳಸಿ ದಳ ಅರ್ಪಿಸೋದಕ್ಕಿಂತ ಇನ್ನೊಂದು ಶ್ರೇಷ್ಠವಾಗಿರೋದು ಏನೂ ಇಲ್ಲ. ಪ್ರತಿ ಮಂಗಳವಾರದಂದು ಈ ತುಳಸಿ ದಳ ಅರ್ಪಿಸೋದ್ರಿಂದ ನಿಮ್ಮ ಜೀವನ ಸುಖ ಶಾಂತಿಯಿಂದ ಕೂಡಿರುತ್ತೆ. ಹಾಗೇನೆ ಆಂಜನೇಯನಿಗೆ ಅರ್ಪಿಸುವ ತುಳಸಿ ದಳವನ್ನ ತಿನ್ನೋದ್ರಿಂದ ನಿಮ್ಮ ಆರೋಗ್ಯವು ಕೂಡ ಚೆನ್ನಾಗಿರುತ್ತೆ. ನಿಮಗೆ ಎಂಥದ್ದೇ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ತುಳಸಿ ದಳವನ್ನ ಹನುಮಂತನಿಗೆ ಅರ್ಪಿಸಿ. ಹಾಗೆಯೇ ಹನುಮಂತನನ್ನ ಶ್ರದ್ಧೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಆಯಸ್ಸು ಆರೋಗ್ಯ ಕೊಡುವಂತೆ ಕೇಳ್ಕೊಳ್ಳಿ. ಇದಿಷ್ಟು ಮಾಡಿದ ನಂತರ ಅದೇ ತುಳಸಿ ಎಲೆಯನ್ನ ಪ್ರಸಾದದ ರೂಪದಲ್ಲಿ ಸೇವನೆ ಮಾಡಿದ್ರೆ ಸಾಕು. ಆ ನಂತರ ಹನುಮಂತನ ಪವಾಡ ಎಂಥದ್ದು ಅನ್ನೋದು ನಿಮಗೂ ಅರ್ಥ ಆಗೋಗ್ಬಿಡುತ್ತೆ. ಇನ್ನು ಈ ವಿಡಿಯೋದಲ್ಲಿ ಹೇಳಬೇಕಾಗಿರುವಂತಹ ಮುಖ್ಯವಾದ ಉಪಾಯ, ನಿಮ್ಗೇನಾದ್ರೂ ಯಾವ ರೀತಿಯಿಂದಲಾದ್ರೂ ಜೀವ ಭಯ ಆಗಿದ್ದೇ ಆದಲ್ಲಿ ಈ ಉಪಾಯವನ್ನ ತಪ್ಪದೇ ಮಾಡಲೇಬೇಕು. ಹನುಮಂತನ ಮಂದಿರದಲ್ಲಿ ಕೆಂಪು ಬಣ್ಣದ ಧ್ವಜವನ್ನ ಮಂಗಳವಾರದಂದು ತಪ್ಪದೇ ಹಾರಿಸಿ. ಇದು ತ್ರಿಕೋಣಾಕಾರದ ಧ್ವಜ ಆಗಿರಬೇಕು. ಇದೇ ಕೇಸರಿ ಧ್ವಜದ ಮೇಲೆ ಶ್ರೀರಾಮ ಅಂತ ಸ್ಪಷ್ಟವಾಗಿ ಬರೆಯೋದನ್ನ ಮರಿಬೇಡಿ. ಈ ಧ್ವಜವನ್ನ ನೀವು ಕೆಲಸ ಮಾಡುವ ಜಾಗದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಹಾರಿಸೋದ್ರಿಂದ ಸಂಪತ್ತಿನ ಲಾಭ ನಿಮ್ಮದಾಗುತ್ತೆ. ಅಷ್ಟೇ ಅಲ್ಲ, ಯಾವುದೇ ಸಂಪತ್ತಿಗೆ ಸಂಬಂಧಿಸಿದ ಕೆಲಸ ಇದ್ರೂ ಅದರಲ್ಲಿ ನಿಮಗೆ ಜಯ ಸಿಗುವಂತೆ ಈ ಧ್ವಜ ಮಾಡುತ್ತೆ. ಇದೇ ಧ್ವಜದ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ಇದನ್ನ ವಾಹನದ ಮೇಲೆ ಹಾರಿಸಿದ್ರೆ ಯಾವುದೇ ಅಪಘಾತದ ಭಯ ಇಲ್ಲದೆ ವಾಹನವನ್ನ ಓಡಿಸಬಹುದು. ಧ್ವಜ ಅಂದಾಕ್ಷಣ ವಿಶಾಲವಾದ ಧ್ವಜ ಇರಬೇಕು ಅಂತ ಅನ್ಕೊಳ್ಬೇಡಿ. ಪುಟ್ಟ ಧ್ವಜವಾದ್ರೂ ಸಾಕು. ಅದಕ್ಕಿರುವಂತಹ ಶಕ್ತಿ ನಮ್ಮೆಲ್ಲರ ಊಹೆಗೂ ಮೀರಿದ್ದು. ವೀಕ್ಷಕರೇ, ನೋಡಿದ್ರಲ್ವಾ, ಹನುಮಂತನಿಗೆ ರಹಸ್ಯವಾಗಿ ಈ ವಸ್ತು ಅರ್ಪಿಸಿದ್ರೆ ಕಷ್ಟಗಳು ಮಾರು ದೂರ ಓಡುತ್ತವೆ ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.